Hello, good evening to all the future industrial extension officers. Your war has almost done. So, what is the future course of action? There are so many steps. ಎಕ್ಸಾಮ್ ಆದಮೇಲೆ ಇನ್ನು ನಿಮ್ಮ ಜರ್ನಿ ತುಂಬ ಇದೆ. ಏನೇನಪ್ಪ ಅಂದರೆ ಫಸ್ಟು ಕನ್ನಡ ಕಂಪಲ್ಸರಿ ಇದು ವೆರಿಫಿಕೇಷನ್ ಆಗುತ್ತೆ, ಮತ್ತು ಆನ್ಸರ್ ಕೀ ಬಿಡ್ತಾರೆ, ಮತ್ತು ವೆರಿಫೈಡ್ ನಿಮ್ಮ ರಿವೈಸ್ಡ್ ಆನ್ಸರ್ ಕೀ ಬಿಡ್ತಾರೆ. ಅದಾದಮೇಲೆ ನಿಮ್ಮ 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಪ್ರಾವಿಷನಲ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಸೊ ಈ ಎಲ್ಲ ಜರ್ನಿ ಮುಗಿಯೋದಕ್ಕೆ ಆಲ್ಮೋಸ್ಟ್ ಆಲ್ 6 ಮಂತ್ಸ್ ಟು 1 ಇಯರ್ ಹಿಡಿಯುತ್ತೆ. ಸೊ ಈ ತೊಂದರೆ ಮತ್ತು ಈ ಗೊಂದಲದಲ್ಲಿ ನೀವು ಇರೋದಕ್ಕೆ ಏನಪ್ಪ ಅಂದರೆ ಜಸ್ಟ್ ಸಿ ದ ಆನ್ಸರ್ ಕೀಸ್ ವಿಚ್ ವಿ ಆರ್ ಪ್ರೊವೈಡಿಂಗ್. ದ ಆನ್ಸರ್ ಕೀ ಮೀ ಆ್ಯಂಡ್ ಮೈ ಟೀಮ್ ಹ್ಯಾಡ್ ಗಿವನ್ ಸ್ಪೆಷಲ್ ಫೋಕಸ್ಡ್ ಆ್ಯಂಡ್ ವಿ ಮೇಡ್ ದ ಆನ್ಸರ್ ಕೀ ವಿಚ್ ವಿಲ್ ಬಿ ಆಲ್ಮೋಸ್ಟ್ ಅಕ್ಯುರೇಟ್ ಇರುತ್ತೆ. ಸೊ ಈ ಆನ್ಸರ್ ಕೀ 2 ಪಾರ್ಟಲ್ಲಿ ಬರುತ್ತೆ. ಒಂದು ಪಾರ್ಟು ನಾನು ಈ ವಿಡಿಯೋ ಲಿಂಕಲ್ಲಿ ಹಾಕ್ತೀನಿ. ಇನ್ನೊಂದು ಸೆಕೆಂಡ್ ಪಾರ್ಟು ನಾವು ವರ್ಕ್ ಮಾಡ್ತಿದ್ದೀವಿ. ವಿತಿನ್ ದಿಸ್ ನೈಟ್ ಆರ್ ಟುಮಾರೋ ಮಾರ್ನಿಂಗ್ ನಾವು ರಿಲೀಸ್ ಮಾಡ್ತೀವಿ. ಪ್ರತಿಯೊಂದು ಪಾರ್ಟ್ 50-50 ಕ್ವಶನ್ಸ್ ಇರುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದೀಸ್ ಆನ್ಸರ್ ಕೀಸ್ ಪ್ಲೀಸ್ ಡೂ ಕಮೆಂಟ್. ಮತ್ತು ನಿಮಗೆ ಏನೇ ಈ ಎಕ್ಸಾಮ್ ಪ್ರಿಪ್ರೇಷನ್ ಜರ್ನಿಯಲ್ಲಿ ಏನಾದರೂ ತೊಂದರೆ ಆಗಂಗಿದ್ರೆ ನಮಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ. ವಿಲ್ ರಿವರ್ಟ್ ಬ್ಯಾಕ್ ಟು ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾವ್ ಫ್ಯೂಚರ್ ಗೋಲ್ಸ್. ಏನು ಫ್ಯೂಚರಿಂದ ಅಲ್ಲಿ ನೀವು ಇನ್ನೂ ಡಿಸೈಡ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಇವತ್ತು ನಾಳೆ ಆರಾಮಾಗಿ ಯು ಟೇಕ್ ರೆಸ್ಟ್ ಆ್ಯಂಡ್ ಚೆಕ್ ದ ಆನ್ಸರ್ ಕೀಸ್. ಮತ್ತು ನೀವು ಈ ಪ್ರೊಸೆಸಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕಾ, ಇಲ್ಲಾಂದರೆ ಬೇರೆ ಎಕ್ಸಾಮನ್ನು ನೀವು ತಗೋಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್.